ನಮ್ಮೊಂದಿಗೆ ಮತ್ತೆ ಸಂಪರ್ಕದಲ್ಲಿ ಬೇಲಿಮಠದ ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ ಅವರೇ, ಕೇಳಿಸ್ತಾ ಇದೆಯಲ್ವಾ ನಿಮಗೆ? ಓಕೆ, ಬೇಲಿಮಠದ ಸ್ವಾಮೀಜಿಗಳಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಅವರೊಂದಿಗೆ ನಾನು ಮತ್ತೆ ಮಾತನಾಡಿಸ್ತೀನಿ. ಹಾಗಿದ್ರೆ ಆವಾಗಲೇ ಶರವಣ ಅವರು, ಪೇಜಾವರ ಶ್ರೀಗಳೇ, ಶರವಣ ಅವರು ಒಂದು ವಿಚಾರವನ್ನು ಎತ್ತಿದ್ರು. ತಿರುಪತಿ ತಿಮ್ಮಪ್ಪ ಆತ ದೇವರ ಅಥವಾ ಪವಾಡ ಪುರುಷನ ಹೇಗೆ ಅಂತ? ಅವರು ದೇವರೇ, ಸಾಕ್ಷಾತ್ ಭಗವಂತ. ತಿರುಪತಿ ತಿಮ್ಮಪ್ಪ ದೇವರು ನಿಮ್ಮ ಪ್ರಕಾರ ಯಾವ ಆಧಾರದಲ್ಲಿ, ಯಾವ ಪ್ರಮಾಣದಲ್ಲಿ ತಿರುಪತಿ ತಿಮ್ಮಪ್ಪನನ್ನು ನಾವು ದೇವರು ಅಂತ ಭಾವಿಸಬಹುದು? ಇತಿಹಾಸದಲ್ಲಿ, ಪುರಾಣದಲ್ಲಿ ಅಥವಾ ಉಪನಿಷತ್ತುಗಳಲ್ಲಿ? ಭವಿಷ್ಯದ ಪುರಾಣಗಳಲ್ಲಿ ಉಂಟು. ಆಮೇಲೆ ದೊಡ್ಡ ಅಪರೋಕ್ಷ ಜ್ಞಾನಿಗಳು, ಸಂತರು, ದೊಡ್ಡವರು ಅವರನ್ನು ದೇವರು ಅಂತ ಹೇಳಿದ್ದಾರೆ. ಎಲ್ಲ ಮಹಾಪುರುಷರು ಎಲ್ಲರೂ ಕೂಡ ಅವರನ್ನು ಶ್ರೀನಿವಾಸ ದೇವರು, ತಿರುಪತಿಯ ತಿಮ್ಮಪ್ಪರನ್ನು ದೇವರು ಅಂತ ಪುರಂದರದಾಸರು, ಕನಕದಾಸರು ಮತ್ತು ವ್ಯಾಸರಾಜರು ಇವರೆಲ್ಲರೂ ಕೂಡ ತಮ್ಮ ಕೀರ್ತನೆಗಳಲ್ಲಿ ಅವರು ಸಾಕ್ಷಾತ್ ದೇವರು ಅಂತ ಸ್ತೋತ್ರ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ನಾವು ನಂತರದ ಬದಲಾದಂಥ ಒಂದು ಸನ್ನಿವೇಶದಲ್ಲಿ ದೇವರು ಈಗ ರಾಘವೇಂದ್ರ ಸ್ವಾಮೀಜಿಗಳನ್ನು, ತದನಂತರ ಶಿರಡಿ ಸಾಯಿಬಾಬಾ ಅವರನ್ನು ಇವತ್ತಿನ ದಿನಮಾನಗಳಲ್ಲಿ ಅವರು ನಡೆಸಿದಂಥ ಪವಾಡಗಳನ್ನು ಆಧರಿಸಿ ದೇವರ ಸಾಲಿನಲ್ಲಿ ಸೇರಿಸ್ಕೊಳ್ಳೋದಕ್ಕೆ ತಕರಾರೇನು ಅಂತ? ಅವರವ್ರ ಇಷ್ಟ. ನಮ್ಮ ಸತ್ಯ, ನಮ್ಮ ಅನುಭವ ನಾವು ಹೇಳ್ತೇವೆ. ಯಾರ್ಯಾರು ನಮ್ಮನ್ನು ಕೂಡ ದೇವರು ಅಂತ ಹೇಳ್ಬೋದು. ನಾನೇನು ಮಾಡಲಿ? ನಾಳೆ ಮುಂದಿನ ಕೆಲವು ವರ್ಷದ ಮೇಲೆ ಪೇಜಾರ ಸ್ವಾಮಿ ಕೂಡ ದೇವರ ಅವತಾರ ಅಂತ ಒಬ್ಬ ಹೇಳಬಹುದು. ತಕರಾರು ಮಾಡೋದು ಯಾರು? ಅದೆಲ್ಲ ಸುಮ್ಮನೆ ಕಲ್ಪನೆ ಮಾಡಬಾರ್ದು ಅಂತ ಇಷ್ಟೇ ಹೇಳುದು. ಪ್ರಮಾಣ ಇಲ್ಲ, ಆಧಾರ ಇರಬೇಕು. ಆಂಜನೇಯನನ್ನು ನೀವು ಆಗಲೇ ಹೇಳಿದ್ರಿ, ದೇವರು ಆಂಜನೇಯ ಭಕ್ತ ದೇವರಲ್ಲ ಅಂತ. ಆದರೆ ಒಂದು ದೊಡ್ಡ ಸಮೂಹಕ್ಕೆ ಆಂಜನೇಯ ಮನೆ ದೇವರು ಅಂತ ಪೂಜಿಸುವವರ ಒಂದು ದೊಡ್ಡ ಸಮೂಹ ಇದೆ. ಹಾಗಿದ್ರೆ ಆಂಜನೇಯನನ್ನು ಕೂಡ ನಾವು ದೃಷ್ಟಿಯಲ್ಲಿ ಕಲ್ಪಿಸಿಕೊಳ್ಳೋ ತಪ್ಪಾಗತ್ತಾ? ಆಂಜನೇಯನ ನಾವು ಕೇವಲ ಗುರು ಅಂತ ಹೇಳಬೇಕಾ? ಹೌದು, ಅವರು ಕೂಡ ದೇವರು ಅಂದರೆ ದೇವರು ಅಂತ ಹೇಳ್ಬೋದು. ಪರಮಾತ್ಮನ ಪರಿವಾರಕ್ಕೆ ಸೇರಿದವರು ಕೂಡ ದೇವರೇ. ಅವರು ದೇವರು ಅಂತ ಹೇಳಿ ತಪ್ಪಲ್ಲ. ಪರಮಾತ್ಮ ಆದರೆ ಸರ್ವೋತ್ತಮನಾದ ದೇವರಲ್ಲ. ಅವರದ್ದು ಸ್ಥಾನ ನಂತರ, ಪರಮಾತ್ಮನ ನಂತರದ ಸ್ಥಾನ. ಅವರನ್ನು ದೇವರು ಅಂತ ಹೇಳಿ ತೊಂದರೆ ಇಲ್ಲ. ಏನು ಜಗದೊಡೆಯ ಅಂತ ಹೇಳ್ತಾ ಇದ್ದಾರಲ್ಲ, ಒಬ್ಬ ದೇವ ಪರಮಾತ್ಮ ಅವರಲ್ಲ. ಪರಮಾತ್ಮ ಅಂತ ಯಾರನ್ನು ಕರೀತೇವೆ ಆ ದೇವರಲ್ಲ, ಪರಮಾತ್ಮನ ಪರಿವಾರಕ್ಕೆ ಸೇರಿದ ದೇವರು ಹೇಳ್ಬೋದು. ಪ್ರಾಣದೇವರು ಹೇಳ್ಬೋದು. ಅಲ್ಲ, ಈಗ ಎದ್ದಿರೋ ವಿಚಾರ ಅಂಥದ್ದೇ. ಪರಮಾತ್ಮನನ್ನು ಇವರು ಕಂಡಿರುವಂಥವ್ರನ್ನ ನೀವು ದೇವರು ಅಂತ ಕರೀಬಹುದು, ಆದರೆ ರಾಘವೇಂದ್ರನನ್ನು ಕೂಡ ದೇವರು ಅಂತ ನಾವು ಕರೀಬಹುದು ಅಂತ ನೀವು ಒಪ್ಕೊಳ್ಬಹುದು. ಅರ್ಥದಲ್ಲಿ ಕರೀಬಹುದು. ಪರಮಾತ್ಮನ ಪರಿವಾರ ದೇವರು ಹೇಳಿ, ಪರಮಾತ್ಮನ ಪರಿವಾರಕ್ಕೆ ಸೇರಿದ ದೇವರು ಹೇಳ್ಬೋದು. ದೇವರು ಅಂತ ಕರೀಬಹುದು, ಆದರೆ ದೇವರಲ್ಲ ಅಂತ. ದೇವರು ಅಂದರೆ ಪರಮಾತ್ಮನಲ್ಲ, ಸರ್ವೋತ್ತಮನಾದ ದೇವರಲ್ಲ, ಪರಮಾತ್ಮನ ನಂತರದ ಸ್ಥಾನ. ಹಾಗಿದ್ರೆ ನಿಮ್ಮ ವಾದದ ಪ್ರಕಾರ ಈಗ ಇವರೆಲ್ಲ ದೇವ ಸ್ವರೂಪರಾದಂಥ ರಾಘವೇಂದ್ರರನ್ನ, ಶಿರಡಿ ಸಾಯಿಬಾಬರನ್ನ ಇಲ್ಲಿಯ ಈ ಆಯಾಯ ಸ್ಥಳಗಳಲ್ಲಿ ನೋಡ್ತಾರೆ. ಕೆಲವರು ದೇವರನ್ನ ಉಡುಪಿಯಲ್ಲಿ ನೋಡ್ತಾರೆ. ಹಾಗಿದ್ರೆ ನಿಮ್ಮ ಪ್ರಕಾರ ದೇವರು ಎಲ್ಲಿರ್ತಾನೆ? ದೇವರು ಎಲ್ಲ ಕಡೆ ಇದ್ದಾನೆ, ಅವರೇ ಅಲ್ಲ, ಎಲ್ಲ ಕಡೆ ಇದ್ದಾನೆ. ಯಾರೆಲ್ಲಿದ್ದಾನೆ ಅವರೇ ದೇವರಲ್ಲ. ಸಾಯಿಬಾಬಾರಲ್ಲಿ ದೇವರಿದ್ದಾರೆ, ಸಾಯಿಬಾಬಾರೇ ದೇವರಲ್ಲ. ಕಲ್ಲಿನೇ ದೇವರಿದ್ದಾರೆ, ಕಲ್ಲೇ ದೇವರಲ್ಲ. ಸಾಯಿಬಾಬಾ ಅವರಲ್ಲಿ ದೇವರಿದ್ದಾರೆ, ಅವರೇ ದೇವರಲ್ಲ. ಗೋವಿನಲ್ಲಿ ದೇವರಿದ್ದಾರೆ, ಗೋವೇ ದೇವರಲ್ಲ. ಹಸು ದೇವರಲ್ಲ, ಹಸುವಿನಲ್ಲಿ ದೇವರಿದ್ದಾರೆ. ವ್ಯರ್ಥ, ಅದರ ಅರ್ಥದ ವ್ಯತ್ಯಾಸ ತಿಳ್ಕೊಳ್ಬೇಕು. ದೇವರು ಅಲ್ಲಿ ಇದ್ದಾರೆ, ಅದೇ ದೇವರಲ್ಲ. ಎಲ್ಲಿ ಭಗವಂತಿದ್ದಾನೋ ಅದೇ ದೇವರಲ್ಲ. ನಾವು ಮನೆಯಲ್ಲಿದ್ದೇನೆ, ಮನೆಯೇ ನಾನು ಮನೆಯಲ್ಲಿದ್ದೇನೆ, ನಾನೇ ಮನೆಯಲ್ಲ. ದೇವರು ಮೂರ್ತಿಯಲ್ಲಿದ್ದಾರೆ, ಮೂರ್ತಿಯೇ ದೇವರಲ್ಲ. ಈ ವ್ಯತ್ಯಾಸ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಒಂದು ನಿಮ್ಮ ಮಾತನಾಡಿದ ಪ್ರಕಾರ ನಾವು ಶಂಕರಾಚಾರ್ಯ ಅವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬೋದಾ? ಅದು ಅವರ ಸಿದ್ಧಾಂತ, ನಾನು ಅದನ್ನು ಒಪ್ಪುವುದಿಲ್ಲ. ನಾವು ಬೇರೆ, ದೇವರು ಬೇರೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ನನ್ನಲ್ಲೇ ದೇವರಿದ್ದಾರೆ, ಹೀಗರ್ಥ. ನಾನೇ ದೇವರಲ್ಲ. ಸೋಹಂ ಎನ್ನದೆ ದಾಸೋಹಂ ಎನ್ನಿ ಅಂತ ನಮ್ಮ ಬಸವಣ್ಣವರೇ ಹೇಳಿದ್ದಾರೆ. ಸೋಹಂ ಅಂತ ಹೇಳಬಾರದು, ದಾಸೋಹಂ ಅಂತ ಹೇಳಿ ಅಂತ ಹೇಳಿದ್ದಾರೆ. ನಾವು ದೇವರ ದಾಸರು, ನಾವೇ ದೇವರಲ್ಲ.
ಹಾಗಿದ್ರೆ ಹರಿ ಸರ್ವೋತ್ತಮ ಅಂತ ಕರೀತಾರೆ, ಅಥವಾ ನೀವು ಹೇಳ್ತೀರಿ ಹರಿ ಸರ್ವೋತ್ತಮ ಅಂತ. ಹಾಗಿದ್ರೆ ಆತನೇ ಸರ್ವೋತ್ತಮನಾದರೆ ಇನ್ನು ಉಳಿದವರು ಅಥವಾ ಆತನೇ ಸರ್ವೋತ್ತಮನ ನಿಮ್ಮ ಪ್ರಕಾರ? ಯಾರು ಹರಿ ಸರ್ವೋತ್ತಮ ಅಂತ ಕರೆಯೋದಾದ್ರೆ ಬೇರೆ ಯಾರು ದೇವರಲ್ವಾ, ಬೇರೆ ಯಾರು ಸರ್ವೋತ್ತಮರಲ್ವಾ? ನಮ್ಮ ಸಿದ್ಧಾಂತ ಪ್ರಕಾರ ಒಬ್ಬನೇ ಸರ್ವೋತ್ತಮ, ಹ್ಮ್ ಹರಿ. ಅನೇಕರು ಸರ್ವೋತ್ತಮರು ಇರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪೇಜಾವರ ಶ್ರೀಗಳೇ, ಇಲ್ಲಿ ನಮಗೆ ಕುತೂಹಲ ಮೂಡುವಂಥದ್ದೇ, ಇಲ್ಲಿ ನಿಮ್ಮ ಪ್ರಕಾರ ಹರಿ ಸರ್ವೋತ್ತಮ ಅಂತ ನೀವು ಹೇಳಿದ್ರಿ, ನನ್ನ ಪ್ರಕಾರ ಹರಿ ಸರ್ವೋತ್ತಮ ಅಂತ. ಹಾಗೆಯೇ ಕೂಡ ರಾಘವೇಂದ್ರನ ಭಕ್ತನೊಬ್ಬ ರಾಘವೇಂದ್ರನೇ ಸರ್ವೋತ್ತಮ ಅಂದುಕೊಂಡ್ರೆ ತಪ್ಪೇನು ಅಂತ? ಅಲ್ಲ, ತಿಳ್ಕೊಳ್ಳಬಹುದು, ಅವನ ಇಚ್ಛೆ, ಅವೇನು ಮಾಡಲಿಕ್ಕಾಗಿ. ಯಾರು ತಿಳ್ಕೊಳ್ಳಿಲ್ಲ, ರಾಘವೇಂದ್ರನ ಭಕ್ತರು ಯಾರು ರಾಘವೇಂದ್ರನೇ ಸರ್ವೋತ್ತಮ ಅಂತ ಯಾರೂ ತಿಳ್ಕೊಂಡಿಲ್ಲ. ಅದನ್ನ ನೀವು ಒಪ್ಪಿಕೊಳ್ಳಕ್ಕೆ ಸಿದ್ಧರಿಲ್ಲಲ್ಲ. ಭಕ್ತರು ರಾಘವೇಂದ್ರರು ಪರಮಾತ್ಮನ ಭಕ್ತ ಅಂತಲೇ ಹೇಳ್ತಾರೆ, ರಾಘವೇಂದ್ರ ಸರ್ವೋತ್ತಮ ಅಂತ ಯಾವ ರಾಯರ ಭಕ್ತರು ಹೇಳುವುದಿಲ್ಲ. ಓಕೆ, ಈಗ ಚಲನಚಿತ್ರ ನಿರ್ದೇಶಕರಾದಂಥ ಓಂ ಸಾಯಿ ಪ್ರಕಾಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಾಯಿ ಪ್ರಕಾಶ್ ಅವರೇ ನಮಸ್ಕಾರ. ಸಾಯಿರಾಮ್. ಓಕೆ, ಪೇಜಾವರ ಶ್ರೀಗಳು ನಿನ್ನೆ ಪ್ರಸ್ತಾಪ ಮಾಡಿದಂಥ ಒಂದು ವಿಚಾರ, ಶಿರ್ಡಿ ಸಾಯಿಬಾಬಾ ಅಥವಾ ಅದ್ರ ಜೊತೆಗೆ ರಾಘವೇಂದ್ರ ಸ್ವಾಮೀಜಿಗಳು ದೇವರಲ್ಲ, ಅವರು ದೇವಮಾನವರು, ಸಂತರು, ಅವರಿಗೆ ದೇವಸ್ಥಾನಮಾನ ಕೊಡುವಂಥದ್ದು ಸರಿಯಲ್ಲ, ಅವರನ್ನು ದೇವರಂತ ಒಪ್ಪಬಹುದು, ಆದರೆ ಅವರು ದೇವರಲ್ಲ ಅಂತ. ಪೇಜಾವರ ಶ್ರೀಗಳ ಈ ವಿಚಾರಕ್ಕೆ ತಮ್ಮ ಅಭಿಪ್ರಾಯ? ಮೊದಲನೇ ಬಾರಿಗೆ ನಮ್ಮ ಪೇಜಾವರ ಶ್ರೀಗಳ ನಮಸ್ಕಾರ ಮಾಡಿ ನಾನು ಮಾತಾಡೋದೇನೆಂದರೆ, ನಾವೆಲ್ಲ ಮುಗ್ಧ ಭಕ್ತರು. ನಮಗೆ ಪುರಾಣ ಗೊತ್ತಿಲ್ಲ, ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಒಳ್ಳೆತನ. ದೇವರಂದ್ರೆ ಒಳ್ಳೆತನ. ಯಾರು ಒಳ್ಳೆಯವರಾಗಿರ್ತಾರೋ ಅವ್ರು ದೇವರ ಸಮಾನ. ನಾವು ಬಾಬಾ ಅವ್ರನ್ನ ಕೃಷ್ಣ ಅವತಾರ, ರಾಮ ಅವತಾರ, ಶಿವ ಅವತಾರ, ದತ್ತ ಅವತಾರ, ಇವರೇ ದೇವರಂತ ನಮ್ಗಡೆ ಮುಗ್ಧ ಭಕ್ತರು ನಾವು. ನಮ್ಮ ಮನಸ್ಸನ್ನು ನೋವು ಮಾಡಕ್ಕೂ ಯಾರಿಗೂ ಅಧಿಕಾರ ಇಲ್ಲ. ನಾವು ದೇವರ ಅನ್ಕೊಂತೀವಿ, ಇನ್ನೂ ಜಾಸ್ತಿ ಅನ್ಕೊಂತೀವಿ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಇಷ್ಟು ಸ್ಥಾನ ಕೊಟ್ಟಿದ್ದಾರೆ ಮಹಾನುಭಾವರೆಲ್ಲ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳಿದ್ದಾರೆ. ಇದಕ್ಕೆ ಅರ್ಥ ಏನೋ ನಮಗೆ ಗೊತ್ತಾಗ್ತಾ ಇಲ್ಲ. ಶ್ರೀಗಳೇ ಹೇಳ್ಬೇಕು ಅದಕ್ಕೆ ಅರ್ಥ ಏನಂತ. ನಮಗಿಂತ ಒಳ್ಳೆಯವರು, ನಮಗಿಂತ ಒಳ್ಳೆ ಸ್ಥಾನ ಇರೋವರು, ಒಳ್ಳೆದ ಮಾಡೋರೆಲ್ಲರೂ ದೇವರ ಸಮಾನ. ಒಂದು ಇಡೀ ಅನ್ನ ಕೊಟ್ರೆ ಅವರು ದೇವರ ಸಮಾನ, ಒಂದು ಹನಿ ತನ್ನ ನೀರು ಕೊಟ್ರೆ ದೇವರ ಸಮಾನ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅವರು ದೇವರ ಸಮಾನ. ನಾವು ಬಾಬಾರವರು ನಮಗೆ ಏನೇನೋ ಒಳ್ಳೇದು ಮಾಡಿದ್ದಾರೆ. ಪ್ರಪಂಚ ಆದ್ಯಂತ ಕೋಟಿ ಕೋಟಿ ಭಕ್ತರು ಬಾಬಾ ಸಾಯಿರಾಮ್ ಸಾಯಿರಾಮ್ ಅಂತ ಬೇಡ್ಕೊಂತ ಇದ್ದಾರೆ. ಅಂಥವ್ರಿಗೆ ದೇವಸ್ಥಾನ ಅಲ್ಲ, ಏನು ಕಟ್ಟಿದ್ರು ಕಡಿಮೆ ಅಂತ ಒಬ್ಬ ಭಕ್ತನಾಗಿ ನನ್ನ ಭಾವನೆ. ನಾನು ನಿರ್ದೇಶಕನಾಗಿ ಮಾತಾಡ್ತಾ ಇಲ್ಲ, ಸಾಯಿ ಭಕ್ತನಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಗುರುಗಳನ್ನ, ನನ್ನ ತಾಯಿನ, ನನ್ನ ತಂದೆನ ಯಾರು ಅವಮಾನ ಮಾಡಬಾರದು. ನನ್ನ ತಾಯಿಗೆ ದೇವಸ್ಥಾನ ಇಲ್ಲ, ನನ್ನ ಪ್ರಾಣವನ್ನು ಕೊಡ್ತೀನಿ ಈ ಬಾಬಾಗೋಸ್ಕರ. ಈ ಕ್ಷಣದಲ್ಲೇ ನಿಮಗೆ ರಕ್ತದಾನ ಮಾಡ್ತೀನಿ, ನಮ್ಮ ಪ್ರಾಣದಾನ ಮಾಡ್ತೀನಿ. ನಮ್ಮ ಬಾಬಾ ಅವರನ್ನ ಯಾರು ದೇವರಲ್ಲ ಅಂತ ಅನ್ನಬಾರದು. ನಾನು ಬೇಡ್ಕೊಂತ ಇದ್ದೀನಿ, ಭಕ್ತರ ಮನಸ್ಸು ನೋವು ಮಾಡಬಾರದು. ಕೋಟಿ ಕೋಟಿ ಭಕ್ತರ ಮನಸ್ಸು ನೋವು ಮಾಡಬಾರದು. ಬಾಬಾ ದೇವರು, ಬಾಬಾ ದೇವರು, ಬಾಬಾ ದೇವರು. ನಾವು ನಮ್ಮ ನಂಬಿಕೆನ ನೋವು ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ ಮಹಾನುಭಾವರೇ. ಮೊನ್ನೆ ಯಾರೋ ಕಾಶಿನಂದ ಒಬ್ಬ ಮಹಾನುಭಾವ ಮಾತಾಡಿದ್ದಾನೆ, ಆ ಥರ ಮಾತಾಡಬಾರದು. ಕೃಷ್ಣ ದೇವರು, ರಾಮ ದೇವರು. ಕಲಿಯುಗದಲ್ಲಿ ಬಾಬಾನ, ಕೃಷ್ಣನ ರೂಪ, ಶಿವರೂಪ ಅಂತ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅಂತ ಭಾವನೆಗಳನ್ನ ಉಂಟು ಮಾಡಬಾರ್ದು, ನೋವುಂಟು ಮಾಡದಂತ ನಾನು ಬೇಡ್ಕೊಂತ ಇದ್ದೀನಿ. ಮಹಾನುಭಾವಗಳೇ ತಿಳ್ಕೊಳ್ಳಿ, ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಳ್ಳಿ. ಓಕೆ, ಪೇಜಾವರ ಶ್ರೀಗಳೇ, ಇದು ನಿರ್ದೇಶಕರಂತ ಓಂ ಸಾಯಿ ಪ್ರಕಾಶ್ ಅವರ ಮಾತು. ಅವರ ಆ ಭಾವನೆಗೆ ತಾವೇನು ಹೇಳ್ತೀರಿ? ಅವರಿಗೆ ಅವರ ಭಾವನೆಗೆ ನಾನು ನಿರ್ಬಂಧ ಮಾಡಿಲ್ಲ. ನನ್ನ ಭಾವನೆ ಹೇಳ್ತೇನೆ. ಪ್ರತಿಯೊಬ್ಬರಿಗೂ ತನ್ನ ಭಾವನೆ ಹೇಳುವ ಅಧಿಕಾರ ಇದೆ. ನನ್ನ ಭಾವನೆ ಹೇಳಿದ್ದೇನೆ. ಆದ್ರೆ ನಿಮ್ಮ ಭಾವನೆ ಆ ಭಕ್ತರಲ್ಲಿ ಬೇಸರ ಉಂಟು ಮಾಡ್ತಾ ಇದೆಯಲ್ಲ ಅಂತ. ಇಲ್ಲಿ ನನ್ನ ಭಾವನೆಗಿಂತ ನಮ್ಮ ಭಾವನೆ ಮುಖ್ಯ. ಹಾಗಾದ್ರೆ ನನ್ನ ಭಾವನೆ ಮುಖ್ಯ ಅಲ್ಲ, ನಮ್ಮ ಭಾವನೆ, ಕೋಟಿ ಕೋಟಿ ಭಕ್ತಗಳ ಭಾವನೆ. ಸಾಯಿ ಪ್ರಕಾಶ್ ಭಾವನೆ ಅಲ್ಲ, ಸಾಯಿ ಭಕ್ತರ ಭಾವನೆ ಅಂತ ಸ್ವಾಮಿಗಳು ಅರ್ಥ ಮಾಡ್ಕೋಬೇಕು. ಹರಿ ಸರ್ವೋತ್ತಮ ಗೊತ್ತಿಲ್ಲ ಸ್ವಾಮಿ, ನಮಗೆ ಗೊತ್ತಿಲ್ಲ. ಬೇಸರ ಆಗ್ತದೆ.
ಅದಕ್ಕೆ ನಮ್ಮ ಭಾವನೆ ಹೆಂಗ್ ಹೇಳಬಾರ್ದು. ಗೊತ್ತಾಗತ್ತೆ? ನಾವು ಪುರಾಣ ಓದ್ಲಿಲ್ಲ, ನಾವು ಮುಗ್ಧ ನಾವು ಭಕ್ತರು, ಸತ್ಯವನ್ನು ಮೂಢ ಭಕ್ತರು, ನಾವು ಬಾಬಾನೇ ದೇವರನ್ನ ನಂಬ್ಕೊಂಡಿದೀವಿ. ನಾವು ನಮ್ಮ ಕರ್ತವ್ಯ, ಜನರಿಗೆ ಸತ್ಯ ತಿಳಿಸಬೇಕು, ಅದು ನಮ್ಮ ಕರ್ತವ್ಯ. ಮತ್ತೊಬ್ಬರಿಗೆ ಬೇಸರ ಆಗ್ತದೆ ಅಂತ ಹೇಳಿ ಸತ್ಯವನ್ನು ಮುಚ್ಚಬೇಕೆ? ಪುರಾಣ ಓದ್ರಿ ಮಹಾನುಭಾವಗಳೇ, ನಾವು ಪುರಾಣ ಓದ್ಲಿಲ್ಲ. ಸ್ವಾಮಿಗಳೇ ಕೇಳ್ಕೊಳ್ಳಿ, ನಮ್ಮ ಭಾವನೆ ದೇವರಿಲ್ಲ ಅಂತ ಹೇಳ್ತಾರೆ, ನಮ್ಮ ಭಾವನೆಗೆ ಧಕ್ಕೆ ಬರ್ತದೆ. ಸ್ವಾಮಿಗಳು ಅದಕ್ಕೆ ಅವರ ಮಾತಿನ ಸ್ವಾತಂತ್ರ್ಯ. ಬೌದ್ಧರು ದೇವರಿಲ್ಲ ಅಂತ ಹೇಳ್ತಾರೆ, ಬೌದ್ಧರು ದೇವರಿಲ್ಲ, ಅದು ಅವರಿಗೆ ತೋರಿಸಿ ಹೇಳ್ತಾರೆ. ಅದಕ್ಕೆ ನಮಗೆ ಬೇಸರ ಆಗಬಹುದು. ಹೇಳಬಾರದು ಅಂತ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ವಿಚಾರವನ್ನು ಹೇಳುವ ಸ್ವಾತಂತ್ರ್ಯ ಇದೆ. ಓಕೆ, ಹಾಗಿದ್ರೆ ಪೇಜಾವರ ಶ್ರೀಗಳು ಈ ಹಿಂದೆ ನಮ್ಗೆ ಗಮನಿಸಬಹುದು ಕರುಣಾನಿಧಿ ಸ್ವಲ್ಪ ಮಾತು ಕೇಳಿ. ನಾನು ಮಾತಾಡುವಾಗ ಇನ್ನೊಬ್ಬರು ಮಾತಾಡಬಾರದು. ನಾನು ಹೇಳ್ತೇನೆ, ದೇವರಿಲ್ಲ ಅಂತ ಹೇಳ್ತಾರೆ, ಅವರಿಗೆ ಆ ಸ್ವಾತಂತ್ರ್ಯ ಇದೆ. ಬೌದ್ಧರು ದೇವರಿಲ್ಲ ಅಂತ ಹೇಳ್ತಾರೆ, ನಾವು ಅದಕ್ಕೆ ಅಸಮಾಧಾನ ಮಾಡಬೇಕೆ? ಅವರಿಗೆ ತೋರಿದ್ದೇನೆ ಹೇಳ್ತಾರೆ. ಅದರಂತೆ ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ, ನನಗೆ ತೋರಿದ ಸತ್ಯವನ್ನು. ಅದಕ್ಕೆ ಮತ್ತೊಬ್ಬರು ಬೇಸರ ಮಾಡಬಾರದು. ಅವರಿಗೆ ಸಾಯಿಬಾಬಾ ದೇವರು ಅಂತಿದ್ದರೆ ಮಾಡಲಿ. ನಾನು ಸಾಯಿಬಾಬರನ್ನು ಅವಮಾನ ಮಾಡಿಲ್ಲ, ಅವರನ್ನು ಅಗೌರವಿಸಲಿಲ್ಲ, ಅವರಿಗೆ ಗೌರವ ಕೊಟ್ಟಿದ್ದೇನೆ, ಅವರು ದೊಡ್ಡ ಸಂತ ಅಂತ ಹೇಳಿದ್ದೇನೆ, ದೇವರಲ್ಲ ಅಂತ ಹೇಳಿದ್ದೇನೆ. ಅಷ್ಟಕ್ಕೆ ಯಾಕೆ ಅವರು ಬೇಸರ ಮಾಡಬೇಕು? ಅಷ್ಟು ಸ್ವಾತಂತ್ರ್ಯ ಇಲ್ಲವಾ? ಅವರು ಹೇಳಿದ್ದನ್ನೇ ನಾವು ಒಪ್ಪಬೇಕಾ? ಇನ್ನೊಬ್ಬರು ಹೇಳಿದ್ದೇನೆ ಒಪ್ಪಬೇಕು ಅಂತ ನಮ್ಮ ಸ್ವಾತಂತ್ರ್ಯ ಇಲ್ಲವಾ? ಸ್ವಾಮಿಗಳೇ, ನಮಗೂ ಸ್ವಾತಂತ್ರ್ಯ ಇಲ್ಲವೇ? ಸಾಯಿಬಾಬಾ ದೇವರು ಅಂತ ಹೇಳುವಾಗ ನಮಗೂ ಬೇಸರ ಆಗ್ತದೆ. ನಮಗೂ ಸ್ವಾತಂತ್ರ್ಯವಿಲ್ಲವೇ? ಅದಕ್ಕೆ ಅವರು ಹಾಗೆ ಹೇಳಬಾರ್ದ? ಸಾಯಿಬಾಬಾ ದೇವರು ಅಂತ ಹೇಳುವಾಗ ನಿಮ್ಗೆ ಯಾಕೆ ಸ್ವಾಮಿಗಳೇ ಬೇಜಾರಾಗೋದು? ಆದ್ರೆ ನಾವು ಅಲ್ಲ ಅಂತ ಹೇಳಿ ಅವ್ರು ಯಾಕೆ ಬೇಸರ ಮಾಡಬೇಕು? ಸ್ವಾಮಿಗಳು ನಮ್ಮ ಮಾತು ಕೇಳಿಸ್ಕೋಬೇಕು. ಅವ್ರು ಮಾತಾಡಬಾರ್ದು ಹೇಳಿದ್ರೆ ಸಂತೋಷ, ನಮ್ಮ ಭಾವನೆ ಹೇಳ್ಕೊಳ್ಳುವಾಗ ಅವರನ್ನು ನಮ್ಮ ಭಾವನೆಗೆ ಸ್ಪಂದಿಸಬೇಕು. ಬೇಸರ ಮಾಡಬಾರ್ದು. ಅವರು ಸಾಯಿಬಾಬರನ್ನು ದೇವರು ಅಂತ ಹೇಳಬಾರದು ಅಂತ ನಾವು ಹೇಳೋದಿಲ್ಲ, ಅವರ ಇಷ್ಟ ಪ್ರಕಾರ ಹೇಳಿ. ಪೇಜಾವರ ಶ್ರೀಗಳು ನಿಮ್ಗೆ ನನ್ನ ಒಂದು ಪ್ರಶ್ನೆ. ಪೇಜಾವರ ಶ್ರೀಗಳಿಗೆ ಅವರವರ ಭಾವನೆಯನ್ನು ಅವರವರು ವ್ಯಕ್ತಪಡಿಸೋದಾದ್ರೆ, ಕರುಣಾನಿಧಿ ಹಿಂದೆ ಹೇಳಿದ್ರು ಯಾರು ರಾಮ ಯಾರು, ರಾಮ ದೇವರೇ ಅಲ್ಲ ಅಂತಂದು ಹೇಳಿದ್ದಾರೆ. ಹಾಗಿದ್ರೆ ಆ ಕರುಣಾನಿಧಿಯವರ ಮಾತಿಗೆ ನಾವು ಟೀಕೆ ಮಾಡುವ ಹಾಗೆ ಅಲ್ವಾ? ನೀವು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರೆ, ಹಾಗಾದ್ರೆ ಅದು ಅವರ ಭಾವನೆಯನ್ನು ಬಿಟ್ಬಿಡ್ಬೋದಿತ್ತಲ್ಲ? ಅಲ್ಲ, ಟೀಕೆ ಅಲ್ಲ. ಅವರು ರಾಮ ದೇವರಲ್ಲ ಅಂತ ಹೇಳಿ ತಪ್ಪು ಅಂತ ಹೇಳಿದೆ ಅಷ್ಟೇ. ಅವರು ಹೇಳಿದ್ದರು ತಪ್ಪು ಅಂತ ಹೇಳುವ ಅಧಿಕಾರ ನಮಗಿಲ್ಲವಾ? ಕರುಣಾನಿಧಿ ಹೇಳಿದ್ದು ಸರಿ ಅಂತ ಹೇಳ್ಬೇಕಾ? ಅದು ತಪ್ಪಾದರೂ ತಪ್ಪು ಅಂತ ಹೇಳಿದೆ ನಾವು, ಅದೇ ತಪ್ಪು. ಒಬ್ಬರು ದೇವರಿಲ್ಲ ಅಂತ ಹೇಳಿದರೆ ದೇವರಿದ್ದೇನೆ ಅಂತ ನಾವು ಸಮರ್ಥನೆ ಮಾಡ್ತೇವೆ, ನಾವು ಹೇಳಬಾರ್ದಾ? ಮತ್ತೊಬ್ಬರ ಮೇಲೆ ಸಿಟ್ಟು ಮಾಡಬಾರದು ಅಷ್ಟೇ. ಹಾಗಿದ್ರೆ ಈಗ ನೀವು ಕೊಟ್ಟಂತ ಹೇಳಿಕೆಯನ್ನ ತಪ್ಪು ಅಂತ ಹೇಳ್ಬೋದಲ್ವಾ? ಅಧಿಕಾರ ಇದೆ ಪ್ರತಿಯೊಬ್ಬರಿಗೂ, ಆದರೆ ನಾನು ಸಮರ್ಥನೆ ಮಾಡ್ತೇನೆ. ನಾನು ಹೇಳಿ ತಪ್ಪಲ್ಲ ಅಂತ ನಾನು ಸಮರ್ಥನೆ ಮಾಡಿ ಕೊಡ್ತೇನೆ. ಆದರೆ ನಮ್ಮ ಭಾವನೆಗಳು ಬೇರೆಯವರ ಭಾವನೆಗೆ ಧಕ್ಕೆ ತರಬಾರ್ದು ಅಂತ ಅನ್ನುವಂಥದ್ದು ಕೂಡ ಪುರಾಣಗಳಲ್ಲಿ ಅಥವಾ ಉಪನಿಷತ್ತುಗಳಲ್ಲಿ ಎಲ್ಲಿಯೂ ಉಲ್ಲೇಖವಾಗಲಿಲ್ಲ. ನಾನು ನನ್ನ ಧರ್ಮ ಅನ್ನೋದಕ್ಕಿಂತ ನಾವು ನಮ್ಮ ಧರ್ಮ ಅನ್ನುವಂಥ ಭಾವನೆ ಯಾಕೆ ಬೆಳಿಬಾರ್ದು ನಮ್ಮಲ್ಲಿ ಅಂತ. ಇಷ್ಟು ಹಾಗಿದ್ದರೆ ಇಷ್ಟು ಮತಗಳೇ ಬರುತ್ತಿರಲಿಲ್ಲ. ಇನ್ನೊಬ್ಬರ ಭಾವನೆಗೆ ವಿರುದ್ಧವಾಗಿ ಹೇಳಬಾರದು ಅಂತಿದ್ರೆ ಯಾವ ಮತವೂ ಬರಲಿಕ್ಕಿಲ್ಲ. ಯಾಕೆ? ಒಂದು ಮತದ ಭಾವನೆ ಇನ್ನೊಂದು ಮತದ ಭಾವನೆಗೆ ಧಕ್ಕೆ ತರ್ತದೆ. ಆದ್ದರಿಂದ ಈ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ವೀರಶೈವ ಯಾವ ಮತಗಳಿಗೂ ಅವಕಾಶ ಇಲ್ಲ. ಯಾಕೆ? ಒಬ್ಬರ ವಿಚಾರ ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರ್ತದೆ. ಹಾಗೆ ಸ್ವಾತಂತ್ರ್ಯವೇ ಇಲ್ಲ, ಧಾರ್ಮಿಕ ಸ್ವಾತಂತ್ರ್ಯವೇ ಇಲ್ಲ ಅಂತ ಆದೀತು.